ತಮಗೆಲ್ಲರೂ ಕೂಡ ಈ ತರಗತಿಗೆ ಸ್ವಾಗತವನ್ನು ಕೋರ್ತಾ ದೈಹಿಕ ಶಿಕ್ಷಣದಲ್ಲಿ ಒಂದು ಭಾಗ ಆಗಿರ್ತಕ್ಕಂತಹ ಆರೋಗ್ಯ ಶಿಕ್ಷಣದಲ್ಲಿ ನಿಮ್ಮ 10ನೇ ತರಗತಿಗೆ ಇಟ್ಟಿರ್ತಕ್ಕಂಥ ಪಾಠ ಸಮುದಾಯ ಆರೋಗ್ಯ. ಈ ಒಂದು ವಿಷಯದ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಇದರಲ್ಲಿ ಒಂದು ಅಧ್ಯಾಯದಲ್ಲಿ ತ್ಯಾಜ್ಯಗಳ ನಿರ್ವಹಣೆ, ತ್ಯಾಜ್ಯಗಳು ಅಂದ್ರೆ ಏನು, ತ್ಯಾಜ್ಯಗಳ ಪ್ರಕಾರಗಳು ಯಾವ್ಯಾವು, ಆ ತ್ಯಾಜ್ಯಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಒಳಚರಂಡಿ ಗೊತ್ತಿದೆ. ಒಳಚರಂಡಿ ಅಂದ್ರೆ ಡ್ರೈನೇಜ್ ಸಿಸ್ಟಮ್ ಅಂತಕ್ಕಂಥದ್ದು. ಮೊದಲಿದೆಯಾ ಒಳಚರಂಡಿ ವ್ಯವಸ್ಥೆ? ಮತ್ತೆ ಕೆರೆ ಮತ್ತೆ ಬಾವಿಗಳ ಸ್ವಚ್ಛತೆ, ಕೆರೆ ಮತ್ತು ಬಾವಿಗಳ ಸ್ವಚ್ಛತೆ. ಹಾಗೆಯೇ ಶುದ್ಧ ಕುಡಿಯುವ ನೀರಿನ ಪೂರೈಕೆ. ನಾವೆಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಏನ್ ಬೇಕು ಅಂತ ಕಲಿಬೇಕು. ನಮಗೆ ಶುದ್ಧ ಕುಡಿಯುವಂತಹ ನೀರಿನ ಪೂರೈಕೆ ಹೇಗೆ? ಇಷ್ಟು ವಿಷಯಗಳ ಬಗ್ಗೆ ನಾವು ತಿಳ್ಕೋಬೇಕಾಗಿರುತ್ತೆ. ನಿಮಗೆಲ್ಲರಿಗೂ ಕೂಡ ಬಹಳಷ್ಟು ಸಮೀಪವಿರುವಂತಹ, ನಿಮಗೆ ಅರ್ಥ ಮಾಡ್ಕೊಳ್ತಕ್ಕಂಥ ವಿಷಯಗಳು. ತ್ಯಾಜ್ಯಗಳ ನಿರ್ವಹಣೆ, ಪ್ರತಿನಿತ್ಯ ಕೂಡ ತ್ಯಾಜ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ಒಳಚರಂಡಿ ವ್ಯವಸ್ಥೆ, ನಂತರದಲ್ಲಿ ಕೆರೆ ಮತ್ತೆ ಬಾವಿಗಳನ್ನು ನೋಡಿದ್ದೀರಿ ತರದ್ದು. ಅವುಗಳನ್ನ ಯಾವ ರೀತಿಯಾಗಿ ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ಮತ್ತೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ಇಷ್ಟು ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವ ಪೂರ್ವದಲ್ಲಿ ಈಗಾಗಲೇ ನೀವು 8ನೇ ತರಗತಿಯಲ್ಲಿ, 9ನೇ ತರಗತಿಯಲ್ಲಿ ಮತ್ತೆ ಈಗ ಆರೋಗ್ಯ ಶಿಕ್ಷಣಕ್ಕೆ ಹಲವಾರು ವಿಷಯಗಳನ್ನ ನೀವು ತಿಳ್ಕೊತಾ ಬಂದಿದ್ದೀರಿ. ಸಮುದಾಯ ಆರೋಗ್ಯ ಆಗ್ತದೆ. ಸಮುದಾಯ ಆರೋಗ್ಯದ ಪೂರ್ವದಲ್ಲಿ ನಾವು ಆರೋಗ್ಯ ಅಂದ್ರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊ. ಯಾರು ಹೇಳ್ತೀವಿ ಆರೋಗ್ಯ ಅಂದ್ರೆ ಏನು? ಬೆಳಿಗ್ಗೆ ಹೇಳಿದ್ರಿ, ಸರ್ ನನಗೆ ಜ್ವರ ಬರ್ತಾ ಇದೆ, ಸರ್ ನನಗೆ ತಲೆನೋವು, ಸರ್ ನನಗೆ ಆಸ್ಪತ್ರೆಗೆ ಹೋಗ್ಬೇಕು. ಅದಕ್ಕೆ ಏನಂತ ಹೇಳ್ತೀರೋ ಅನಾರೋಗ್ಯ ಆಗ್ತದೆ ಅಲ್ವಾ? ಹಾಗಾದ್ರೆ ಆರೋಗ್ಯ ಅಂದ್ರೆ ಏನು? ಏನು ಆರೋಗ್ಯ ಅಂದ್ರೆ? ಎಸ್, ಆರೋಗ್ಯ ಅಂದ್ರೆ ಹೇಳಿ. ಯಾವುದೇ ರೋಗ ರುಜಿನಗಳು ಇಲ್ಲದೇ ಇರುವುದು ಅಲ್ವಾ? ಹೌದಲ್ಲ? ಇನ್ನೊಂದು ಅರ್ಥದಲ್ಲಿ ನಾವು ಹೇಳ್ತೇವೆ ಏನಪ್ಪಾ ಅಂತ ಹೇಳಿದ್ರೆ, ಉತ್ತಮ ದೈಹಿಕ ಸಾಮರ್ಥ್ಯ ಮಾತ್ರ ಅಲ್ಲದೆ, ಯಾವುದೇ ಒಬ್ಬ ವ್ಯಕ್ತಿ ಉತ್ತಮ ದೈಹಿಕ ಸಾಮರ್ಥ್ಯ ಅಲ್ಲದೆ ಮಾನಸಿಕ ಸಮತೋಲನವನ್ನ ಅಗತ್ಯ ಪ್ರಮಾಣದಲ್ಲಿ ಕಾಯ್ದುಕೊಳ್ಳುವುದಕ್ಕೆ ನಾವು ಆರೋಗ್ಯ ಅಂದ್ರೆ ಮಾನಸಿಕ ಮತ್ತೆ ದೈಹಿಕ ಇವೆರಡರಲ್ಲಿ ಕೂಡ ನಾವೇನನ್ನ ಕಾಯ್ದುಕೊಳ್ಬೇಕು? ಸಮತೋಲನವನ್ನ ಕಾಯ್ಬೇಕು ಅಲ್ವಾ? ನಾವು ದೈಹಿಕವಾಗಿ ಸಮರ್ಥರಾಗಿದ್ದೀವಿ, ಆದ್ರೆ ಮನಸ್ಸು ಸರಿ ಇಲ್ಲ ಅಂತ ಹೇಳಿ ಕೂಲಿಕ್ಕಾಗುತ್ತೆ. ನಿಮಗೆ ವಿಷಯ ಕೇಳಲಿಕ್ಕಾಗುತ್ತಾ? ವಿಷಯವನ್ನು ಆಲಿಸ್ಲಿಕ್ಕೆ ಆಗುತ್ತಾ? ಆಗಲ್ಲಲ್ವಾ? ಹಾಗಾಗಿ ಏನಾಗುತ್ತೆ ಇಲ್ಲಿ, ಉತ್ತಮ ದೈಹಿಕ ಸಾಮರ್ಥ್ಯ ಮಾತ್ರ ಅಲ್ಲದೆ ಮಾನಸಿಕ ಸಮತೋಲನವನ್ನ ಅಗತ್ಯ ಪ್ರಮಾಣದಲ್ಲಿ ನಾವು ಕಾಯ್ಕೊಳ್ಳೋದಕ್ಕೆ ನಾವು ಕರಿತೀವಿ ಆರೋಗ್ಯ. ದೈಹಿಕ ಸಾಮರ್ಥ್ಯ ಮತ್ತೆ ಮಾನಸಿಕ ಸಾಮರ್ಥ್ಯ ಎರಡೂ ಕೂಡ ಏನೋ ಸಮತೋಲನವನ್ನು ಕಾಯ್ಕೊಳ್ಳಬೇಕು. ಈಗ ಮುಂದುವರೆದ ನಾವು ಸಮುದಾಯ ಆರೋಗ್ಯ. ಸಮುದಾಯ ಏನು? ಸಮುದಾಯ ಅಂದ್ರೆ ಏನು? ಸಮುದಾಯ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವಂತಹ ಜನರ ಗುಂಪನ್ನ, ಜನರ
ಪ್ರದೇಶ, ಭೌಗೋಳಿಕ ಪ್ರದೇಶ ಅಲ್ವಾ. ಈಗ ಒಂದು ನಾಗಿನಲ್ಲಿ ಅಂತಕ್ಕಂಥದ್ದು ಏನು, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಭೌಗೋಳಿಕ ಪ್ರದೇಶ, ದೊಡ್ಡಹಳ್ಳಿ ಅಥವಾ ನಿಮ್ಮದು ಯಾವುದು ಮಲದೇವಿ, ಅದು ನಿರ್ದಿಷ್ಟ ಪ್ರದೇಶ ಅಲ್ವಾ. ನಮ್ದು ಹಳ್ಳಿ ಅಪ್ಪ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಬ್ಬರೇ ಇರ್ತಾರೆ, ಬಹಳಷ್ಟು ಜನ ಅಲ್ವಾ. ಬಹಳಷ್ಟು ಜನ ಏನ್ ಮಾಡ್ತಾರೆ, ಅಲ್ಲಿ ವಾಸ ಮಾಡ್ತಾ ಇರ್ತಾರೆ, ಗುಂಪು ಗುಂಪಾಗಿ ವಾಸ ಮಾಡ್ತಾ ಇರ್ತಾರೆ. ಅವುಗಳನ್ನು ನಾವು ಕರಿತೀವಿ ಸಮುದಾಯ. ಮತ್ತೆ ಅಂದ್ರೆ ಸಮುದಾಯ ಆರೋಗ್ಯ ಅಂತ ಹೇಳಿದ್ರೆ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿಗಳ ಅಥವಾ ಮಾನವರ ಅಥವಾ ಮನುಷ್ಯರ ಯೋಗಕ್ಷೇಮವನ್ನ ಉತ್ತೇಜಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ನಾವೇನಂತ ಕರಿತೀವಿ ಸಮುದಾಯ ಆರೋಗ್ಯ. ಆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಮಾನವರು ಕೂಡ ಹೇಗಿರಬೇಕು, ಆರೋಗ್ಯವಾಗಿರಬೇಕು. ಉತ್ತೇಜಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ನಾವೇನಂತ ಕರಿತೀವಿ ಸಮುದಾಯ ಆರೋಗ್ಯ ಅಂತ ಆಯ್ತಾ. ಮುಂದುವರೆದ ನಾವು ಈಗ ತ್ಯಾಜ್ಯಗಳ ನಿರ್ವಹಣೆ ಅಂತ ಹೇಳ್ತೀವಿ. ಏನು ತ್ಯಾಜ್ಯಗಳು? ಎಸ್, ಏನು ತ್ಯಾಜ್ಯಗಳಂದ್ರೆ ಏನಪ್ಪ ತ್ಯಾಜ್ಯ ಅಂದ್ರೆ? ಏನು ತ್ಯಾಜ್ಯ ಅಂದ್ರೆ ಏನು ಅಂತ ನಾನು ಹೇಳಿ. ಅನಗತ್ಯ ಅಥವಾ ಬಳಸಲಾಗದ ವಸ್ತುಗಳು, ಅನಗತ್ಯ ಅಥವಾ ಬಳಸಲಾಗದ ವಸ್ತುಗಳು ಅಂದ್ರೆ ಪ್ರಾಥಮಿಕ ಬಳಕೆಯ ನಂತರ ತಿರಸ್ಕರಿಸಲ್ಪಟ್ಟಂತಹ, ಪ್ರಾಥಮಿಕ ಬಳಕೆಯ ನಂತರ ತಿರಸ್ಕಲ್ಪಟ್ಟಂತಹ ಯಾವುದೇ ವಸ್ತು ಅಥವಾ ತಿರಸ್ಕಲ್ಪಟ್ಟಂತಹ ವಸ್ತುವಿಗೆ ನಾವೇನಂತ ಕರಿತೀವಿ ತ್ಯಾಜ್ಯ ಅಂತ ಕರಿತೀವಿ. ಉದಾಹರಣೆಗೆ 3 ಬಗೆಯ ತ್ಯಾಜ್ಯಗಳನ್ನು ನಾವು ಘನ, ದ್ರವ ಮತ್ತೆ ಅನಿಲ. ಘನ ತ್ಯಾಜ್ಯ ವಸ್ತುಗಳು, ದ್ರವ ತ್ಯಾಜ್ಯ ವಸ್ತುಗಳು ಮತ್ತೆ ಅನಿಲ ತ್ಯಾಜ್ಯ ವಸ್ತುಗಳು ಅಂತ ಹೇಳ್ಬಿಟ್ಟು ನಾವು 3 ರೀತಿಯಲ್ಲಿ ನಾವು ನೋಡ್ತೀವಿ. ಅಂದ್ರೆ ಹೇಳಿದ್ವಿ ಬಳಸಲಾಗದ ಅಥವಾ ಪ್ರಾಥಮಿಕವಾಗಿ ಬಳಸಿದ ನಂತರ ಇರ್ತಕ್ಕಂಥದ್ದು ಒಂದು ಹೀರೆಕಾಯಿ. ಮನೇಲಿ ಏನ್ ಮಾಡ್ತೀವಿ ನಾವು, ಒಂದು ಹೀರೆಕಾಯಿ ಹಂಗೆ ಹೆಚ್ಚಾಗ್ತೀವಿ. ಏನ್ ಮಾಡ್ತೀವಿ, ಬೇರ್ಗಡೆ ಇರೋದೆಲ್ಲ ಸಿಪ್ಪೆ ಏನ್ ಮಾಡ್ತೀವಿ, ಏನ್ ಮಾಡ್ತೀವಿ ಅಲ್ವಾ, ತೆಗಿತೀವಿ. ತೆಗೆದು ಒಳಗಿರ್ತಕ್ಕಂಥ ಒಳ್ಳೆ ಪಪ್ಪಿರ್ತಕ್ಕಂಥ ಹೀರೆಕಾಯಿ ಏನ್ ಮಾಡ್ತೀವಿ, ಬಳಸ್ತೀವಿ ಅಲ್ವಾ. ಬಳಸಿದ ನಂತರದಲ್ಲಿ ಅದು ಏನು ಮೇಲೆ ಇರ್ತಕ್ಕಂಥ ಸಿಪ್ಪೆಯನ್ನು ತೆಗೆದು ಹಾಕಿರ್ತೀವಿ, ಅದು ಏನದು ತ್ಯಾಜ್ಯ. ಅದೇನಂತ ಕರಿತೀವಿ, ನಿಮಗೆ ಅರ್ಥವಾಗಲಿ ಅನ್ನೋದು ದೃಷ್ಟಿಯಿಂದ ಅದೇನದು ತ್ಯಾಜ್ಯ. ಅಂದ್ರೆ ಇಲ್ಲಿ ಪ್ರತಿ ಸಮುದಾಯ ಅಥವಾ ಪ್ರತಿ ಮನೆ ಅಥವಾ ಕಟ್ಟಡ ವಾಸಿಸ್ತಕ್ಕಂತಹ ಜನ ಏನ್ ಮಾಡ್ತಾರೆ, ವಿವಿಧ ರೀತಿಯ ತ್ಯಾಜ್ಯ ವಸ್ತುಗಳನ್ನ ಉತ್ಪತ್ತಿ ಮಾಡ್ತಾರೆ. ಘನ ಆಗಿರಬಹುದು, ದ್ರವ ಆಗಿರಬಹುದು ಅಥವಾ ಅನಿಲ ತ್ಯಾಜ್ಯ ವಸ್ತು ಆಗಿದೆ. ಎಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವರು ಪ್ರತಿ ಮನೆ ಆಗಿರಬಹುದು ಅಥವಾ ಪ್ರತಿ ಕಟ್ಟಡಗಳಾಗಿರ್ಬೋದು ಅಲ್ವಾ. ಅವ್ರು ಏನ್ ಮಾಡ್ತಾರೆ, ಈ ತ್ಯಾಜ್ಯ ವಸ್ತುಗಳನ್ನು ನಾವು 2 ಅಂತ ಹೇಳ್ತೀವಿ. ಎಲ್ಲಿ ಮನೆ ಮತ್ತು ಕಟ್ಟಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಏನ್ ಮಾಡ್ತೀವಿ, 2 ರೀತಿಯ ತ್ಯಾಜ್ಯವನ್ನು ಉತ್ಪತ್ತಿ ಮಾಡಿ. ಆದ್ರೆ ತ್ಯಾಜ್ಯದಲ್ಲಿ 3 ವಿಧ ಅಂತ ಹೇಳಿದ್ದೀನಿ ನಾನು. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ, 2 ರೀತಿಯ ತ್ಯಾಜ್ಯವನ್ನು ಕಟ್ಟಡ ಅಥವಾ ಎಲ್ಲಿ ಮನೆಯಲ್ಲಿ, ಒಂದು ಘನ ಮತ್ತೊಂದು ದ್ರವ. ಅನಿಲ ತ್ಯಾಜ್ಯ ವಸ್ತುಗಳು ಕಾರ್ಖಾನೆಗೆ ಸಂಬಂಧಪಟ್ಟ ತ್ಯಾಜ್ಯವನ್ನು ಅವು ಬಿಡುಗಡೆ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ಉದಾಹರಣೆಗೆ ಘನ ಪದಾರ್ಥಗಳ ತ್ಯಾಜ್ಯ ವಸ್ತುಗಳು ಯಾವ್ಯಾವ ಪದಾರ್ಥ? ಮನೆ ಅಥವಾ ಕಟ್ಟಡದಲ್ಲಿ ವಾಸಿಸುವಂತವರು 2 ಬಗೆಯ ಘನ ತ್ಯಾಜ್ಯ ವಸ್ತುಗಳನ್ನ ಏನ್ ಮಾಡ್ತಾರೆ, ಉತ್ಪತ್ತಿ ಮಾಡ್ತಾರೆ. ಒಂದು ಘನ ಮತ್ತೊಂದು ದ್ರವ. ಹಾಗಾದ್ರೆ ಘನ ವಸ್ತುಗಳು ಯಾವ್ಯಾವ? ದ್ರವ ಮೊದಲನೇ ಯಾವುದು, ದ್ರವ ಆಮೇಲೆ ಘನ ನೋಡೋಣ. ದ್ರವ ಪದಾರ್ಥದ ತ್ಯಾಜ್ಯ ವಸ್ತುಗಳನ್ನು ಅವರು ಉತ್ಪಾದನೆ ಮಾಡ್ತಾರೆ.
ನಿರುಪಯೋಗಿ ವಸ್ತು, ಉಪಯೋಗಿಸಲಿಕ್ಕೆ ಬಾರದೇ ಇರ್ತಕ್ಕಂಥ ವಸ್ತುಗಳನ್ನು ಅವರು ಉತ್ಪತ್ತಿ ಮಾಡ್ತಾರೆ. ಒಂದೇ. ಎರಡನೇದು ಮಲಮೂತ್ರ. ಇನ್ನೊಂದು ಯಾವುದು? ಮಲಮೂತ್ರ. ಮಲಮೂತ್ರ ಹೋಗದೇ ಇದ್ರೆ ಮನುಷ್ಯ ಜೀವನ ನಡೆಸೋದು ಕಷ್ಟ ಅಲ್ವಾ? ಈ ಮಲಮೂತ್ರ ವಿಸರ್ಜನೆಗೆ ಇವತ್ತು ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಎಲ್ಲರೂ ನೋಡ್ತೇವೆ. ಪ್ರತಿಯೊಂದು ಮನೆಗೂ ಕೂಡ ಏನಿರಬೇಕು, ಶೌಚಾಲಯಗಳ ನಿರ್ಮಾಣ ಮಾಡಬೇಕು. ಶೌಚಾಲಯ ಇಲ್ಲ ಅಂತ ಹೇಳಿದ್ರೆ ಬಹಿರ್ದೆಸೆಗೆ ಹೋಗಿ ಅಂತ ಹೇಳಿದ್ರೆ ಏನಾಗುತ್ತೆ, ರೋಗ ರುಜಿನಗಳು ಏನಾಗ್ತವೆ, ಅಂಟಿಕೊಳ್ತವೆ ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಯೊಂದು ಮನೆಗೂ ಕೂಡ ಸಹಾಯಧನವನ್ನು ನೀಡುವುದರೊಂದಿಗೆ ಇವತ್ತು ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥ ನಾವು ಅಲ್ವಾ? ಬಯಲು ಮುಕ್ತ ಬಹಿರ್ದೆಸೆ. ಬಹಿರ್ದೆಸೆ ಅಂದ್ರೆ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ. ಮೊದಲೆಲ್ಲ ಏನೋ ಚೆಂಡು ಕೊಡು ಅಲ್ವಾ? ಹೌದಾ? ನಗೋದಲ್ಲ ಇದು. ಎಲ್ಲರೂ ಕೂಡ ಇದರ ಬಗ್ಗೆ ಗಮನವನ್ನು ಕೊಡಬೇಕಾಗಿದೆ. ಈಗೇನೋ 4 ಗೋಡೆಗಳ ಬಂದ, ಅವಾಗ ಏನಿಲ್ಲ, ಚೆಂಡು ಹಿಡ್ಕೊಂಡು ಹೋಗೋಕೆ ಯಾವ್ದು ಬಂದಾಗ ಮಧ್ಯೆ ಮತ್ತೆ ಹೋದ ಮತ್ತು ಅಲ್ವಾ? ಹೌದಾ? ನಾಚಿಕೆ ಇದೆ. ಮತ್ತೆ ರೋಗ ರುಜಿನಗಳು ಕೂಡ ಉತ್ಪತ್ತಿ ಆಗ್ತಾರೆ. ಅವಾಗಬಾರ್ದಂತ ಬಿಟ್ಟು ಈ ರೀತಿಯ ಇಲ್ಲಿ ಮನೆಯ ಸುತ್ತಮುತ್ತ ಬೀದಿಗಳಲ್ಲಿ, ಚರಂಡಿಗಳಲ್ಲಿ, ಬೋರ್ವೆಲ್, ಬಾವಿ ಇವುಗಳ ಸುತ್ತ ನಿಂತ ನೀರು ಏನ್ ಮಾಡುತ್ತೆ, ಸೊಳ್ಳೆಗಳ ಬೆಳವಣಿಗೆಗೆ ಅವಕಾಶವನ್ನು ಮಾಡ್ತಾರೆ. ಮನೆಯ ಸುತ್ತಲಾಗಿರ್ಬೋದು, ಬೀದಿಗಳಾಗಿರ್ಬೋದು, ಒಳ ಚರಂಡಿಗಳಾಗಿರ್ಬೋದು, ಬೋರ್ವೆಲ್ ಅವಾಗ ಏನಿತ್ತು, ಹ್ಯಾಂಡ್ಲ್ ಇತ್ತು ಬೋರ್ವೆಲ್ ಅಲ್ವಾ? ಮತ್ತೆ ಬಾವಿ ಓಪನ್ ವೆಲ್ ಅಂತ, ಕೊಳವೆ ಬಾವಿಗಳು ಬೇರೆ, ತೆರೆದ ಬಾವಿಗಳು ಅಲ್ವಾ? ಬಾವಿಗಳಲ್ಲಿ ಕೊಳವೆ ಬಾವಿಗಳು ಮತ್ತೆ ತೆರೆದ ಬಾವಿಗಳು, ದಂತಕಲ್ಲು ಅವೆಲ್ಲ ಏನ್ ಮಾಡ್ತವೆ, ಕೊಳಚೆ ನೀರು ನಿಂತ ಸಂದರ್ಭದಲ್ಲಿ ಏನಾಗ್ತದೆ, ಏನಾಗುತ್ತೆ, ಸೊಳ್ಳೆಗಳು ಉತ್ಪತ್ತಿಯಾಗಿ ಮನುಷ್ಯರನ್ನ ಕಚ್ಚಿದ್ವು ಅಂತ ಹೇಳಿ ಏನಾಗುತ್ತೆ, ರೋಗಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದರಿಂದ ಏನ್ ಮಾಡಬೇಕು, ನೀರು ನಿಲ್ಲದಂತೆ ಸೂಕ್ತ ರೀತಿಯಲ್ಲಿ ನಾವು ಮಾಡಬೇಕು, ದ್ರವ ಪದಾರ್ಥಗಳನ್ನ ವಿಲೇವಾರಿ ಮತ್ತೆ ಮುಸುರಿ ತೊಳಿತೀವಿ. ಕೇವಲ ಮಲಮೂತ್ರ ಅಲ್ವಾ? ಸ್ನಾನ ಮಾಡ್ತೇವೆ, ಸ್ನಾನ ಮಾಡಿದ ನೀರಲ್ಲಿ ಹೋಗ್ಬೇಕು, ಒಳಚರಂಡಿ ಸೇರಿ. ಕೆಲವು ಮನೆಯ ಸುತ್ತ ಏನ್ ಮಾಡ್ತದೆ, ಆ ಬಚ್ಚಲು ನೀರು ಹೋಗಿ ಅವ್ರು ಗುಂಡಿ ತೆಗೆದ್ರೆ ಗುಂಡಿಯಲ್ಲಿ ನೀರು ಏನಾಗುತ್ತೆ, ಸ್ಟಾಕ್ ಆದಾಗ ಏನಾಗುತ್ತೆ, ಆ ನೀರು ಕೊಳಿತದೆ. ಕೊಳದಾಗ ಏನಾಗುತ್ತೆ, ಸೊಳ್ಳೆಗಳು ಮೊಟ್ಟೆ ಇಟ್ಟ ನಂತರದಲ್ಲಿ ಮತ್ತೆ ಹೆಚ್ಚು ಸೊಳ್ಳೆಗಳು ಉತ್ಪತ್ತಿ. ನಮಗೆ ಕೂರ್ಲಿಕ್ಕೆ ಆಗ್ತದ? ಮನೆ ಸುತ್ತಮುತ್ತ ಕೂರ್ಲಿಕ್ಕೆ ಆಗ್ತದ? ಇಲ್ಲ. ಹಾಗಾಗಿ ನಾವೇನ್ ಮಾಡಬೇಕು, ನೀರು ನಿಲ್ಲದ ರೀತಿಯಲ್ಲಿ ಸೂಕ್ತವಾದಂತಹ ವ್ಯವಸ್ಥೆಯನ್ನ ನಮ್ಮ ಮನೆಯ ಸುತ್ತಮುತ್ತಲೂ ಕೂಡ ಮಾಡಿಕೊಂಡು ಅಂತೇಳಿ ನಾವು ಆರೋಗ್ಯವಾಗಿರ್ಲಿಕ್ಕೆ ಅಲ್ಲಿ ಸಾಧ್ಯ ಇದೆ ಅಂತಕ್ಕಂಥ. ಹಾಗಾಗಿ ಏನ್ ಮಾಡಬೇಕು, ನಿಂತ ನೀರಿನ ಮೇಲೆ ನೋಡಿ, ಸೀಮೆ ಎಣ್ಣೆಯನ್ನ ಅಥವಾ ಕ್ರಿಮಿನಾಶಕವನ್ನ ನಾವು ಸಿಂಪಡಿಸುವುದಿಲ್ಲ. ಸೀಮೆ ಎಣ್ಣೆಯನ್ನ ಹೊರಗಡೆ ಸುರಿಯೋದ್ರಿಂದ ಏನಾಗುತ್ತೆ, ಸೊಳ್ಳೆಗಳ ಬೆಳವಣಿಗೆ ಬರುವುದನ್ನ ತಪ್ಪಿಸಬಹುದು ಅಂತ. ಅಂದ್ರೆ ಮನೆಯಲ್ಲಿನ ದ್ರವತ್ಯಾಜ್ಯ ವಸ್ತುಗಳು ಹೊರಚರಂಡಿಗೆ ಹರಿದು ಹೋಗುವಂತ ವ್ಯವಸ್ಥೆಯನ್ನು ಮಾಡಬೇಕು. ಸ್ನಾನ ಮಾಡಿದ ನೀರಾಗಿರ್ಬೋದು, ಮುಸುರಿ ತೊಳೆದ ನೀರಾಗಿರ್ಬೋದು ಅಲ್ವಾ, ಇವೆಲ್ಲವೂ ಕೂಡ ಇಲ್ಲಿ ಹೋಗಬೇಕು. ನೀರು ಮನೆಯ ಸುತ್ತಲೂ ನಿಲ್ಲದ ರೀತಿಯಲ್ಲಿ, ಅದು ಸೂಕ್ತವಾದ ರೀತಿಯಲ್ಲಿ ಒಳಚರಂಡಿಯ ಮೂಲಕ ಹರಿಯುವಂತ ವ್ಯವಸ್ಥೆ ಮಾಡಿದ್ರೆ ಅದನ್ನ ನಾವೇನ್ ಮಾಡಿದಂಗೆ ಸ್ವಚ್ಛತೆಯನ್ನ ಕಾಪಾಡಿದ ಹಾಗೆ. ಅಂದ್ರೆ ಯಾವ್ಯಾವ ದ್ರವ ತ್ಯಾಜ್ಯ ವಸ್ತುಗಳು, ಯಾವ್ಯಾವು ನಿರುಪಯೋಗಿ ವಸ್ತುಗಳು ಮತ್ತೆ ಮಲಮೂತ್ರ, ಇವು ದ್ರವ ಪದಾರ್ಥದ ತ್ಯಾಜ್ಯ ವಸ್ತುಗಳು. ಅವಾಗೇನಿಲ್ಲ, ಮನೆಯ ಪಕ್ಕದಲ್ಲಿ ತಿಪ್ಪೆ ಇರುತ್ತೆ, ಓಡೋ ಅಲೆ ಕೂತು ಆ ವ್ಯವಸ್ಥೆ ಇದೆಯಾ ಇಲ್ಲ ಅಲ್ವಾ? ಇನ್ನ ಘನ ಪದಾರ್ಥದ ತ್ಯಾಜ್ಯ ವಸ್ತುಗಳು, ಇನ್ನೊಂದು ಯಾವುದು, ಘನ ಪದಾರ್ಥದ ತ್ಯಾಜ್ಯ ವಸ್ತುಗಳು ಯಾವ್ಯಾವ ಹಾಗಾಗಿ ನೋಟ್ ಮಾಡ್ಕೋಬೇಕು ಸ್ವಲ್ಪ. ವಸತಿ ಗೃಹಗಳು
ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡ್ತೇವೆ, ಏನು ನೋಡ್ತೇವೆ, ವಸತಿ ಗೃಹಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ನೋಡಬಹುದು, ವಿಲ್ಲಾಸಗಳನ್ನು ನೋಡಬಹುದು ಅಲ್ವಾ. ಈಗ ವಾಣಿಜ್ಯ, ಕೈಗಾರಿಕಾ ಮತ್ತೆ ಗಣಿಗಾರಿಕಾ ಮತ್ತೆ ಕೃಷಿ ಚಟುವಟಿಕೆಗಳಿಂದಲೂ ಕೂಡ ವಿಸರ್ಜನೆಗೊಂಡಂತಹ ಅಥವಾ ಯಾವುದೇ ಅನಗತ್ಯ ವಸ್ತು ಪರಿಸರ ಸಮಸ್ಯೆಗೆ ಕಾರಣವಾಗಿದ್ದು ಅದನ್ನು ನಾವು ಘನತ್ಯಾಜ್ಯ ವಸ್ತು ಅಂತ ಕೂಡ ಅರ್ಥ ಮಾಡಬಹುದು. ಹಾಗಾದ್ರೆ ಯಾವಪ್ಪ ತ್ಯಾಜ್ಯ ವಸ್ತುಗಳ ವಿಲೇವಾರಿಗೆ ಸ್ಥಳೀಯ ಪರಿಸ್ಥಿತಿ ಅವಲಂಬಿಸಿದೆ. ಮನೆ ಮತ್ತೆ ಪರಿಸರವನ್ನ ಹೇಗಿಟ್ಕೋಬೇಕು? ಮನೆ ಮತ್ತೆ ಪರಿಸರವನ್ನ ಚೊಕ್ಕಟವಾಗಿ ಇಟ್ಕೋಬೇಕು. ತ್ಯಾಜ್ಯ ವಸ್ತುಗಳನ್ನ ಡಬ್ಬ ಅಥವಾ ಪುಟ್ಟಿಗಳಲ್ಲಿ ಏನ್ ಮಾಡ್ಬೇಕು? ನಾವು ಸಂಗ್ರಹಿಸಿಬಿಡಬೇಕು ಅಥವಾ ಶೇಖರಿಸಬೇಕು. ದೊಡ್ಡದಾದ ಖಾಲಿ ಡಬ್ಬ ಮತ್ತೆ ಪ್ಲಾಸ್ಟಿಕ್ ಪುಟ್ಟಿಯಿಂದ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಲಿಕ್ಕೆ ನಾವು ಬಳಸಬಹುದು. ಮನೆಯಲ್ಲಿ ಡಸ್ಟ್ಬಿನ್ ಅಂತ ಅಲ್ವಾ. ಅದೇ ರೀತಿ ಬೇರೆ ಬೇರೆ ಪ್ರದೇಶಗಳು ಬೇರೆ ಬೇರೆ ರೀತಿಯ ವಸ್ತುಗಳನ್ನ ಉಪಯೋಗಿಸಬೇಕಾಗ್ತದೆ. ಇನ್ನು ಕಸದ ಪುಟ್ಟಿಯನ್ನ ಪ್ರತಿನಿತ್ಯ ಖಾಲಿ ಮಾಡಿ ಇಡಬೇಕು. ದನದ ಕೊಟ್ಟಿಗೆ ತ್ಯಾಜ್ಯ ವಸ್ತುವನ್ನ ಪ್ರತಿನಿತ್ಯ ಸೂಕ್ತ ರೀತಿಯಲ್ಲಿ ನಾವು ವಿಲೇವಾರಿಯನ್ನು ಮಾಡಬೇಕು. ಯಾವುದು? ದನದ ಕೊಟ್ಟಿಗೆಯ ತ್ಯಾಜ್ಯವನ್ನ ನಾವೇನ್ ಮಾಡಬೇಕು? ಸಮಯಕ್ಕೆ ಸರಿಯಾಗಿ ಪ್ರತಿನಿತ್ಯ ಕೂಡ ಅದನ್ನ ವಿಲೇವಾರಿ ಮಾಡಬೇಕು. ಘನ. ಹಾಗಾದ್ರೆ ಘನ ಯಾವ್ಯಾವುದು? ಘನ ವಸ್ತು ಅಂದ್ರೆ ಯಾವುದು? ಗಟ್ಟಿಯಾದ ಅಲ್ವಾ. ಹಲವಾರು ಪದಾರ್ಥ, ಗಾಜು ಉದಾಹರಣೆಗೆ ಏನು? ಗಾಜಾಗಿದೆ. ಇಲ್ಲಿ ಹೇಳ್ತಾರೆ ನೋಡಿ, ಈ ವಿಲೇವಾರಿ ಯಾವಪ್ಪ ಅಂತ ಹೇಳಿದ್ರೆ ಸೀಸೆಗಳು. ಉದಾಹರಣೆಗೆ ಘನ ವಸ್ತುಗಳು ಯಾವ್ಯಾವಪ್ಪ ಅಂತಂದ್ರೆ ಶೀಶೆಗಳು, ಸಸ್ಯ ಮೂಲದ ವಸ್ತುಗಳು, ಸಿಪ್ಪಿ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ಕಾಂಡ ಆಗಿರ್ಬೋದು. ಇನ್ನು ಡಬ್ಬಗಳು, ಅದು ಕೂಡ ಘನ ತ್ಯಾಜ್ಯ ವಸ್ತುಗಳು. ಇನ್ನು ಕಾಗದ, ಚಿಂದಿ ಅಂದ್ರೆ ಹರಿದ ಬಟ್ಟೆಗಳು, ಉಪಯೋಗಕ್ಕೆ ಬಾರದಿರ್ತಕ್ಕಂಥ ಬಟ್ಟೆಗಳು. ಇನ್ನು ಇತರೆ ಉರಿಯುವ ವಸ್ತುಗಳು, ಪ್ಲಾಸ್ಟಿಕ್ ವಸ್ತುಗಳು, ಉರಿಯುವ ವಸ್ತುಗಳು ಯಾವ? ಪ್ಲಾಸ್ಟಿಕ್ ಮಾದರಿಯ ವಸ್ತುಗಳು. ಇವೆಲ್ಲವೂ ಕೂಡ ಏನಿವು? ಘನ ತ್ಯಾಜ್ಯ ವಸ್ತುಗಳು. ಹಾಗಾದ್ರೆ ಈ ವಸ್ತುಗಳನ್ನ ಏನ್ ಮಾಡಬೇಕು ನಾವು? ಉದಾಹರಣೆಗೆ ಸೀಸೆಗಳನ್ನ ಏನ್ ಮಾಡ್ತೀವಿ? ಎಲ್ಲಿ ಬೇಕು ಬಿಸಾಕ್ತೀವ? ಇಲ್ಲ ಅದನ್ನ ಏನ್ ಮಾಡ್ತೀವಿ? ಅದಕ್ಕೆ ವಿಲೇವಾರಿ ಮಾಡ್ಬೇಕು. ಅದನ್ನ ಹೂಳ್ಬೇಕು. ನೆಲದಲ್ಲಿ ಅದನ್ನ ಏನ್ ಮಾಡಬೇಕು? ಹೂಳ್ಬೇಕು. ಜೊತೆಗೆ ಇದನ್ನ ಸುಡಲು ಕಾಂಪೋಸ್ಟಿಂಗ್ ಮಾಡಲು ಸಾಧ್ಯ ಇಲ್ಲ. ಯಾವುದನ್ನ? ಸೀಸೆಯನ್ನ ಸುಡ್ಲಿಕ್ಕೂ ಬರೋದಿಲ್ಲ. ಅದನ್ನು ಕೊಳಿಸ್ಲಿಕ್ಕೂ, ಕಾಂಪೋಸ್ಟ್ ಅಂದ್ರೇನು, ಕೊಳಿಸ್ಲಿಕ್ಕೂ ಕೂಡ ಬರೋದಿಲ್ಲ. ಒಡೆದ್ರೆ ಏನಾಗುತ್ತೆ? ಅದು ಕಾಲಿಗೆ ಚುಚ್ಚುತ್ತೆ, ಬೇರೆಯವರಿಗೆ ತೊಂದರೆ ಕೊಡುತ್ತೆ. ಯಾವುದು? ಸೀಸೆ, ಬಾಟಲ್ಗಳು ಅಂತ ಹೇಳ್ತೀವಿ. ಇನ್ನು ಸಸ್ಯ ಮೂಲದ ವಸ್ತುಗಳು, ಅವುಗಳನ್ನು ಏನ್ ಮಾಡ್ಬೋದು ಮಕ್ಕಳು ಅಂತ ಹೇಳಿದ್ರೆ ತಿಪ್ಪೆ ಮಾಡಿ ಅದರ ಕಾಂಪೋಸ್ಟಿಂಗ್ ಮಾಡಬಹುದು. ಅದರಿಂದ ಫಲವತ್ತತೆಯನ್ನು ನಾವು ಪಡೆಯಬಹುದು. ಯಾವುದರಿಂದ? ಸಸ್ಯ ಮೂಲದ ವಸ್ತು, ಸಿಪ್ಪೆ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಕಾಂಡ ಆಗಿರ್ಬೋದು, ಇವುಗಳೆಲ್ಲವನ್ನು ನಾವು ಏನ್ ಮಾಡ್ಬೋದು? ಕಾಂಪೋಸ್ಟ್ ಮಾಡಿ ಕೊಳಿಸಬಹುದು. ಅದನ್ನ ಮತ್ತೆ ನಾವು ಬೆಳೆಗಳಿಗೆ ಅದನ್ನ ನಾವು ಉಪಯೋಗಿಸಿ ಅಂತ ಹೇಳಿದ್ರೆ ಅದು ಏನ್ ನೋಡ್ತೇವೆ ನಾವು? ಫಲವತ್ತತೆಯನ್ನು ನಾವು ಕಾಣ್ತೀವಿ. ಕೊಳೆತು ಮಣ್ಣಿನ ಸಾರವನ್ನು ಇವೇನು ಮಾಡ್ತಾರೆ? ಹೆಚ್ಚಿಸ್ತಾರೆ. ನಮ್ಮದಲ್ಲ, ಕೊಳಿತಾರೆ. ಕೊಳೆತ ನಂತರದಲ್ಲಿ ಅದೇನ್ ಮಾಡುತ್ತೆ? ಮಣ್ಣಿನ ಸಾರವನ್ನು ಅದು ಹೆಚ್ಚಿಸ್ತದೆ. ಇನ್ನ ಮೂರನೇದು ಡಬ್ಬಗಳು. ಹಲವಾರು ಡಬ್ಬಗಳು, ಇವತ್ತೆಲ್ಲವೂ ಕೂಡ ಡಬ್ಬಗಳಲ್ಲಿ ಪಾರ್ಸಲ್ ಮಾಡೋದು. ಪಾನೀಯಗಳು, ಹಲವಾರು ಪಾನೀಯಗಳು ಬರ್ತಾ ಇದ್ದಾರೆ. ಇವತ್ತು ಡಬ್ಬೆ ಬರ್ತಾರೆ. ಡಬ್ಬೆ ನುಂಗ್ತೀವ, ತಿಂತೀವ, ಎಸಿತೀವಲ್ವಾ? ಅದು ಕೂಡ ಘನ ತ್ಯಾಜ್ಯ ವಸ್ತು. ಅದನ್ನು ಕೂಡ ಏನ್ ಮಾಡ್ಬೇಕು ಮಕ್ಕಳೇ? ಹೂಳ್ಬೇಕು. ಯಾಕಪ್ಪ ಅಂದ್ರೆ ಅದಕ್ಕೆ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಹಾಕಲು ಒಯ್ಯಲು ಉಪಯೋಗವಿಲ್ಲ ಇಲ್ಲ ಅಂದ್ರೆ ಚಪ್ಪಟ್ಟಿ ಮಾಡಿ ಅದನ್ನ ಏನ್ ಮಾಡಬೇಕು? ಹೂಡಬೇಕು. ಚಚ್ಚಬೇಕು. ಚಚ್ಚಿ ಅದು ಚಪ್ಪಟ್ಟಿ ಮಾಡಿ ಏನ್ ಮಾಡಬೇಕು? ನೆಲದಲ್ಲಿ ಹೂಡಿದ್ರೆ ಬೇರೆಯವರಿಗೆ ತೊಂದರೆ ಆಗಲಿಲ್ಲ. ಇನ್ನ ಕಾಗದ, ಚಿಂದಿ ಮತ್ತೆ ಇತರೆ ಉರಿಯುವ ವಸ್ತುಗಳು. ಕಾಗದ, ಚಿಂದಿ ಮತ್ತೆ ಇತರೆ ಉರಿಯುವ ವಸ್ತುಗಳು ಯಾವ್ಯಾವ ಹಾಗಾದ್ರೆ? ಇವತ್ತು ಏನ್ ಮಾಡಬೇಕು? ಸುಡಬೇಕು. ಕಾಗದವನ್ನು ಸುಡಬೇಕು ಅಲ್ವಾ? ಚಿಂದಿಯನ್ನು ಸುಡಬಹುದು. ಇವು ಕೊಳೆಯಲಿಕ್ಕೆ ಬಹಳಷ್ಟು ಕಾಲ ತೆಗೆದುಕೊಳ್ತದೆ. ಯಾವುದು? ಕಾಗದ,
ಚಿಂದಿ ಮತ್ತೆ ಇತರೆ ಸುಡುವಂತಹ ವಸ್ತುಗಳು ಈ ಕೊಳೆಯಲಿಕ್ಕೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತದೆ. ಆದ್ದರಿಂದ ಸುಡುವುದೇ ಒಳ್ಳೆಯದು. ಪ್ಲಾಸ್ಟಿಕ್ ವಸ್ತುಗಳನ್ನು ಸುಟ್ಟಾಗ ಅಪಾಯಕಾರಿಯಾಗಿ ಹೊರಬರುವುದರಿಂದ ಇದನ್ನು ಏನು ಮಾಡಬೇಕು? ಈ ಪ್ಲಾಸ್ಟಿಕ್ ಅನ್ನು ಹಚ್ಚಿ ನೋಡಿ. ಪ್ಲಾಸ್ಟಿಕ್ ಅನ್ನು ಹಚ್ಚಿ ನೋಡಿದಾಗ ಕೆಟ್ಟ ವಾಸನೆ ಏನುತ್ತೆ? ಕೆಟ್ಟ ವಾಸನೆಯನ್ನ ಬರುತ್ತೆ. ಇನ್ನು ಘನತ್ಯಾಜ್ಯ ವಸ್ತುಗಳನ್ನು ಸೂಕ್ತವಾದ ಸ್ಥಳದಲ್ಲಿ ರಾಶಿ ಹಾಕಬೇಕು. ಮತ್ತೆ ಸುಡುವ ಮೂಲಕ ಶೇಖರಣೆ ಹಾಗೂ ವಿಸರ್ಜನೆಗೆ ಕ್ರಮವನ್ನು ಕೈಗೊಳ್ಳಬೇಕು. ಯಾವುದನ್ನ? ಘನತ್ಯಾಜ್ಯ ವಸ್ತುಗಳನ್ನು ಒಂದು ಕಡೆ ಶೇಖರಣೆ ಮಾಡಬೇಕು, ಸುಡಬೇಕು, ಅದನ್ನ ವಿಸರ್ಜನೆ ಕ್ರಮವನ್ನು ಅಲ್ಲಿಂದ ಬೇರೆ ಕಡೆ ವಿಸರ್ಜನೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇವಾಗ ನೋಡ್ತಾ ಇದ್ದೀವಿ ಪಟ್ಟಣಗಳಲ್ಲಿ ಕಸ ವಿಲೇವಾರಿಯ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಕಸ ವಿಲೇವಾರಿಯ ದೊಡ್ಡ ಸಮಸ್ಯೆ. ಇವತ್ತು ಸಿಟಿ ನೋಡೋದು ಬೇಡ, ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಸ್ವಚ್ಛತಾ ಕಾರ್ಯಗಳನ್ನು ನಾವು ನೋಡ್ತೇವೆ ಅಲ್ವಾ? ನಾವು ಶೇಖರಿಸಿದಂಥ ತ್ಯಾಜ್ಯ ವಸ್ತುಗಳನ್ನ ಸಣ್ಣ ಸಣ್ಣ ಲಾರಿಯ ಮೂಲಕ ಗ್ರಾಮಗಳಿಗೆ ಬಂದು ಒಯ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಸರ್ಕಾರ ಸ್ವಚ್ಛತೆಗೆ ಆದ್ಯತೆಯನ್ನು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಬೃಹತ್ಕೃತ್ಯ ತ್ಯಾಜ್ಯ ವಸ್ತುಗಳು ಮತ್ತೆ ಚರಂಡಿಗಳ ಕೊಳಚೆಗಳನ್ನು ಶೇಖರಣೆ ಮಾಡೋದಕ್ಕೆ ಮತ್ತು ವಿಸರ್ಜನೆ ಮಾಡೋದಕ್ಕೆ ಯಾವುದೇ ಸೂಕ್ತವಾದಂಥ ವ್ಯವಸ್ಥೆ ಇಲ್ಲ. ಆದರೂ ಕೂಡ ಇವತ್ತು ಮಾಡ್ತಾ ಇರ್ತಕ್ಕಂಥ ನೋಡ್ತೀವಿ. ಅದರಲ್ಲಿ ಗ್ರಾಮೀಣ ಪ್ರದೇಶಗಳು ಸಮರ್ಪಕ ಹಾಗೆಯೇ ವೈಜ್ಞಾನಿಕ ವಿಧಾನದಿಂದ ಘನತ್ಯಾಜ್ಯ ವಸ್ತು ವಿಸರ್ಜನೆಯನ್ನು ಮಾಡಬೇಕು. ಕಸದ ವಿಸರ್ಜನೆಯಲ್ಲಿ ವ್ಯರ್ಥ ಪದಾರ್ಥಗಳನ್ನ ವಿಂಗಡಣೆ ಇವತ್ತು ನೋಡ್ತೇವೆ. ಪಟ್ಟಣಗಳಲ್ಲಿ ಹೋದಾಗ ಡಬ್ಬೆಗಳನ್ನು ಇಡ್ತಾರೆ, ಯೂಸ್ ಮೀ ಅಂತ ನೋಡ್ತೀರಾ? ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಎಲ್ಲಿ ಸಾರ್ವಜನಿಕ ಸ್ಥಳಗಳಿರ್ತಾವೋ ಯಾವುದರಲ್ಲಿ, ಮತ್ತೆ ಆಸ್ಪತ್ರೆಗಳಲ್ಲಿ ಇವತ್ತು ನೋಡ್ತೀವಿ ಸ್ವಚ್ಛತೆಯನ್ನ ಕಾಪಾಡಿ, ಸ್ವಚ್ಛತೆಯನ್ನ ಕಾಪಾಡಿ ಅಂತ ಹೇಳ್ಬಿಟ್ಟು ಡಬ್ಬಗಳನ್ನು ಇಟ್ಟಿರ್ತಾರೆ, ಪ್ಲಾಸ್ಟಿಕ್ ಡಬ್ಬಗಳನ್ನು ಇಟ್ಟಿರ್ತಾರೆ. ಯಾವುದು? ಹಸಿರು, ಹಳದಿ, ನೀಲಿ ಮತ್ತೆ ಪಿಂಕ್, ಕೆಂಪು ಬಣ್ಣ 4 ರೀತಿಯಾದಂತಹ ಡಬ್ಬಗಳನ್ನು ಇಟ್ಟಿರ್ತಕ್ಕಂಥ ನೋಡ್ತೀವಿ ಮಕ್ಕಳು. ಯಾಕೆ ವಿವಿಧ ರೀತಿಯ ಬಣ್ಣಗಳನ್ನ ಇಟ್ಟಿರ್ತಾರೆ? ಹಾಗಾದ್ರೆ ಈಗ ಹೇಳಿದ ಹಸಿರು ಬಣ್ಣದಲ್ಲಿ ಯಾವುದನ್ನು ಹಾಕ್ಬೇಕು ನಾವು? ಗಾಜಿಗೆ ಸಂಬಂಧಪಟ್ಟಂತ ತ್ಯಾಜ್ಯ ವಸ್ತುಗಳು ಅದರಲ್ಲಿ ಹಾಕಿ. ಯಾವುದರಲ್ಲಿ? ಹಸಿರು ಇದರಲ್ಲಿ. ಮತ್ತೆ ಹಳದಿಯಲ್ಲಿ ಈ ಪೇಪರ್ಗೆ ಸಂಬಂಧಪಟ್ಟ ಕಾಗದ ಅಂತ ವಸ್ತುಗಳನ್ನ ಹಾಕೋದು. ಇನ್ನು ನೀಲಿಗೆ ಮೆಟಲ್, ಮತ್ತೆ ಪಿಂಕಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನ ಹಾಕಿ. ಅಂದ್ರೆ ಇಲ್ಲೇ ಏನಾಗುತ್ತೆ ಅದನ್ನ ಡಿವೈಡ್ ಮಾಡಿದಾಗ ಪಟ್ಟಣಗಳಿಗೆ ಬಂದಾಗ ಮನೆಯ ತ್ಯಾಜ್ಯ ವಸ್ತು ಪ್ಲಾಸ್ಟಿಕ್ ಒಂದ್ ಕಡೆ ಮಾಡ್ಕೊಡ್ಬೇಕು, ಒಲೆಯುವಂತ ವಸ್ತುಗಳನ್ನು ಒಂದ್ ಕಡೆ ಮಾಡಬೇಕು, ಪೇಪರ್ಗಳನ್ನು ಒಂದ್ ಕಡೆ ಮಾಡ್ಕೊಡ್ಬೇಕು. ಹಂಗಾದ್ರೆ ಮಾತ್ರ ಲಾರಿಗಳಲ್ಲಿ ಹಾಕೊಂಡು ಹೋಗ್ತಾರೆ. ಬೇರೆ ಬೇರೆ ಮಾಡ್ತಾರೆ, ಡಿವೈಡಿಂಗ್ ಮಾಡಿ ಅದನ್ನೇ ಮಾಡ್ತಾರೆ. ವಿಲೇವಾರಿಯನ್ನ ಕಸವನ್ನು ವಿಲೇವಾರಿ ಮಾಡ್ತಕ್ಕಂಥದ್ದಲ್ಲಿ ಪಟ್ಟಣಗಳಲ್ಲಿ ನಾವು ನೋಡ್ತೇವೆ. ಇನ್ನ ಲೋಹ ಅಂತ ಸುಡಲಾಗದ ತ್ಯಾಜ್ಯ ವಸ್ತುಗಳನ್ನ ನೆಲಪಟ್ಟಿಗಳಲ್ಲಿ ಅಥವಾ ತಗ್ಗುಗಳಲ್ಲಿ ತುಂಬಿ ಬೇಕಾದ್ರೆ ಇವತ್ತು ಮಣ್ಣನ್ನು ತುಂಬುತ್ತಾ ಇರ್ತಕ್ಕಂಥ ತಗ್ಗು ಪ್ರದೇಶಗಳಲ್ಲಿ ಅವುಗಳನ್ನ ತುಂಬಬೇಕು. ಸುಡಬಹುದಾದಂತಹ ತ್ಯಾಜ್ಯ ವಸ್ತು ವಿಶೇಷವಾಗಿ ನಿರ್ಮಿಸಿದಂತಹ ದಹನ ಕುಂಡಗಳಲ್ಲಿ ಹಾಕಿ ಸುಡಬೇಕು. ಇದರಿಂದ ಬಹಳಷ್ಟು ರೋಗಕಾರಕ ಮತ್ತೆ ಜೈವಿಕ ತ್ಯಾಜ್ಯಗಳನ್ನು ನಾವು ವಸ್ತುಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇವತ್ತು ಪಟ್ಟಣದಿಂದ ಬಹಳಷ್ಟು ದೂರದಲ್ಲಿ ಒಂದು ತ್ಯಾಜ್ಯ ವಸ್ತುಗಳನ್ನು ಮಾಡ್ತಾ ಇದ್ದಾರೆ, ಶೇಖರಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ಥಳಗಳನ್ನ ನಿಗದಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಓಕೆ, ಇನ್ನ ದ್ರವ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು? ಘನ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯನ್ನು ನೋಡಿದ್ವಿ ನಾವು. ಇನ್ನ ದ್ರವ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಹೇಗಾಗ್ತದೆ ನೋಡಿ. ಹರಿಯುವ ಕೊಚ್ಚೆ ನೀರು, ದ್ರವ ಯಾವುದು? ಹರಿಯುವ ಕೊಚ್ಚೆ ನೀರು. ಕೊಚ್ಚೆ ನೀರು ಅಂದ್ರೆ ಯಾವುದು? ಕೊಳಚೆ ನೀರು. ಕೊಚ್ಚೆ ಅಂದ್ರೇನು? ಕೊಳಚೆ. ಹರಿಯುವಂತಹ ಕೊಚ್ಚೆ ನೀರು. ಇನ್ನ ಡಿಟರ್ಜೆಂಟ್ ಗೊತ್ತಿದೆ, ಸೋಪಿಗೆ ಸಂಬಂಧಪಟ್ಟ ಡಿಟರ್ಜೆಂಟ್, ವಾಣಿಜ್ಯ ಮತ್ತು ವಾಸದ ಗುಣಮೂಲಗಳಿಂದ ಅನೇಕ ವಿವಿಧ ಜೈವಿಕ ಮತ್ತು ಅಜೈವಿಕ ಮಾಲಿನ್ಯಕಾರಕ ಚರಂಡಿಗಳನ್ನು ಸೇರ್ತವೆ ಅಲ್ವಾ? ಒಳಚರಂಡಿಗೆ ಸೇರ್ತವೆ. ಮಲ ಮೂತ್ರದಿಂದ ಹಿಡಿದು ಪ್ರತಿಯೊಂದೂ ಕೂಡ ನಾವು ತೊಳೆದಂತಹ ಬಟ್ಟೆ ತೊಳೆದಂತಹ ನೀರು, ಸ್ನಾನ ಮಾಡಿ
ಯಾವುದೇ ಸೂಕ್ತವಾದಂಥ ವ್ಯವಸ್ಥೆ ಇಲ್ಲ. ಆದರೆ ಪಟ್ಟಣಗಳಲ್ಲಿ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳ್ತೀವಿ. ಡ್ರೈನೇಜ್ ಸಿಸ್ಟಮ್ ಏನಾದ್ರು ಕಟ್ಕೋತು ಅಂದ್ರೆ ಅಲ್ಲಿ ಓಪನ್ ಮಾಡಲಿಕ್ಕೆ ಕೂಡ ಅಲ್ಲಿ ವ್ಯವಸ್ಥೆ ಇತ್ತು ಅಲ್ವಾ? ಇರ್ತದಿಲ್ಲ? ನೋಡಿದ್ರೆ ಡ್ರೈನೇಜ್ ಇರಲಿ. ಇನ್ನ ಮುಂದುವರೆದು ನಾವು ಬಾವಿ ಮತ್ತೆ ಕೆರೆಗಳ ಸ್ವಚ್ಛತೆ, ಬಾವಿ ಮತ್ತೆ ಕೆರೆಗಳ ಸ್ವಚ್ಛತೆಗೆ ಹೋದಾಗ ಬಾವಿಗಳಲ್ಲಿ ಆಗಲೇ ಹೇಳಿದಾಗೆ ನಾನು ಎರಡು ರೀತಿಯ ಬಾವಿಗಳನ್ನ ನಾವು, ಒಂದು ತೆರೆದ ಬಾವಿ, ಮತ್ತೊಂದು ಕೊಳವೆ ಬಾವಿ ಅಂತ ಎರಡು ವಿಧಾನ. ಯಾವ ರೀತಿಯಾಗಿ ಬಾವಿಯ ಸ್ವಚ್ಛತೆಯನ್ನು ನಾವು ಮಾಡಬೇಕು? ಒಂದೇದು ತೆರೆದ ಬಾವಿ, ಮತ್ತೊಂದು ಕೊಳವೆ ಬಾವಿ. ಇನ್ನು ಬಾವಿಗಳ ಸುತ್ತಲೂ ಕೈಗಾರಿಕೆಗಳು ಇಲ್ಲದಿರುವುದು ಸೂಕ್ತ. ಬಾವಿಗಳ ಸುತ್ತಲೂ ಏನಿರಬಾರ್ದು, ಕೈಗಾರಿಕೆ ಯಾವುದು ಇರಬಾರ್ದು. ಯಾಕಪ್ಪ ಅಂದ್ರೆ ಕೈಗಾರಿಕೆಗಳಿಗೆ ಗೊತ್ತಿದೆ, ಅಲ್ಲಿ ಅದೇ ಮಾಡ್ತಾರೆ, ತ್ಯಾಜ್ಯ ವಸ್ತು ನಿಲ್ಲುತ್ತೆ ಅಂತ. ಇನ್ನು ಮೂರನೇದು ಬಾವಿಯನ್ನು ಉಪಯೋಗಿಸದ ವೇಳೆಯಲ್ಲಿ ಬಾವಿ ಯಾವುದು ಓಪನ್ ವೆಲ್ ಅಂತ ಇವತ್ತು ಯಾರು ಕೂಡ ಹೆಚ್ಚಿನದಾಗಿ ನಾವು ಬಳಸ್ತಾ ಇಲ್ಲ. ಯಾವುದು ಅದ್ರಲ್ಲಿ ನೀರು ಕೂಡ ಇಲ್ಲ. ಅಂತರ್ಜಲದ ಮಟ್ಟ ಕುಸಿದ ಕಾರಣದಿಂದಾಗಿ ಇವತ್ತು ತೆರೆದ ಬಾವಿಗಳಲ್ಲಿ ಏನಿಲ್ಲ, ನೀರಿಲ್ಲ. ಅವೆಲ್ಲ ಏನಾಗಿದ್ದಾವೆ? ಹಾಳು ಬಾವಿಗಳಾಗಿದ್ದಾವೆ, ಪಾಳು ಬಾವಿಗಳಾಗಿದ್ದಾವೆ. ಅದರಲ್ಲಿ ಮರ ಗಿಡಗಳು ಗಟ್ಟಿಗಳು ಎಲ್ಲವೂ ಕೂಡ ಬೆಳೆದಿರ್ತಕ್ಕಂಥ ನಾವು ಅಲ್ವಾ? ಮೊದಲು ಏನ್ ಮಾಡ್ತಿದ್ವಿ ನಾವು? ಬಾವಿ ಹಗ್ಗ ತಗೊಂಡು ಹೋಗಿ ಗಡಗದ ಮೂಲಕ ಅದು ನೀರನ್ನು ಸೇರ್ತಾ ಇತ್ತು. ಈಗ ಅದಕ್ಕೆ ಇದೆಯಾ? ಏನಿಲ್ಲ. ನೀರು ಬಂದ್ರೆ ನಲ್ಲಿ ಹ್ಯಾಂಗ್ ಮಾಡಿದ್ರೆ ಮನೆಗೆ ಬರುತ್ತೆ, ನೀರು ಬರುವಂತ ವ್ಯವಸ್ಥೆಯನ್ನು ಇವತ್ತು ಮಾಡ್ತೀವಿ. ಹಾಗಾಗಿ ಏನಾಗಿದೆ, ಇವತ್ತು ತೆರೆದ ಬಾವಿಗಳಿಗೆ ಅಷ್ಟು ಮಹತ್ವನೇ ಕೊಡ್ತೇವೆ. ಒಂದು ವೇಳೆ ಅದನ್ನು ಉಪಯೋಗಿಸ್ತಾ ಇದ್ರೆ ಏನ್ ಮಾಡಬೇಕು ಮಕ್ಕಳ ಅಂದ್ರೆ, ಅದರ ಬಾಯಿಯನ್ನ ಮರ ಅಥವಾ ಲೋಹದ ಬಗೆಯಿಂದ ಮುಚ್ಚಿಡುವುದರಿಂದ ಕಸ, ಕಡ್ಡಿ, ಧೂಳು ಮತ್ತು ಕೀಟಗಳು ನೀರಿನ ಒಳಕ್ಕೆ ಹೋಗುವುದನ್ನ ಕೂಡ ತಡಿ. ಇನ್ನ ಬಾವಿಯ ಸುತ್ತ ಎತ್ತರದ ಗೋಡೆ ಏನಿರಬೇಕು? ಎತ್ತರದ ಗೋಡೆ. ಯಾಕೆ? ಯಾರು ಬೀಳಬಹುದು ಅಲ್ವಾ? ಜೊತೆಗೆ ಕಸ ಕಡ್ಡಿಯಲ್ಲಿ ಬೀಳಬಾರದು, ಮಳೆ ನೀರು ಅದಕ್ಕೆ ಸೇರಬಾರದು. ಸಿಮೆಂಟಿನಿಂದ ಸ್ವಲ್ಪ ಎತ್ತರದ ಮಳೆ ನಿರ್ಮಿಸಿ ಬಕೆಟ್ ಅನ್ನು ಇಡಲಿಕ್ಕೆ ಸ್ವಚ್ಛ ಜಾಗ ಮಾಡೋದ್ರಿಂದ ನೀರು ಮಲಿನವಾಗುವುದು ತಪ್ಪುತ್ತೆ. ಇನ್ನು ಹೊರಚೇರಿದ ನೀರು ಹರಿದು ಹೋಗಿ ಬಾವಿಯ ಸುತ್ತಲಿನ ಜಾಗ ಒಣಗಿದಂತೆ ವ್ಯವಸ್ಥೆ ಮಾಡುವುದರಿಂದ ಬಾವಿಯ ಸುತ್ತ ನೀರು ನಿಂತುಕೊಳ್ಳಲು ವೃದ್ಧಿಯಾಗುತ್ತಿಲ್ಲ. ನಾವು ನೀರನ್ನ ಎಳೆದಾಗ ನೀರು ನೀರು ಏನ್ ಮಾಡಬೇಕದು ಹೋಗಿ ಒಣಗುವ ಸ್ಥಿತಿ ಇರುತ್ತೆ. ಒಣಗುವಂತ ಸ್ಥಿತಿ ಇದ್ದಾಗ ಅಲ್ಲಿ ನೀರು ನಿಲ್ಲೋದಿಲ್ಲ, ಸೊಳ್ಳೆಗಳು ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ನಾವು ಅಲ್ಲಿ ರೋಗವನ್ನ ತಡೆಗಟ್ಟಬಹುದು ಅಂತ. ಇಷ್ಟು ಬಾವಿಗಳ ಸ್ವಚ್ಛತೆ. ಇನ್ನು ಕೆರೆಗಳ ಸ್ವಚ್ಛತೆ. ಹಲವಾರು ಗ್ರಾಮಗಳಲ್ಲಿ ಇವತ್ತು ಹತ್ತಿರ ಅಥವಾ ಗ್ರಾಮದ ಒಳಭಾಗದಲ್ಲೂ ಕೂಡ ನಾವು ಕೆರೆಗಳನ್ನು ಇವತ್ತು ನೋಡ್ತೇವೆ. ಇನ್ನೆಲ್ಲಿ ಇದೆಯಾ ಕೆರೆ? ಯಾವುದು ಕೂಡ ಹತ್ರ ಕೆರೆ ಇಲ್ಲ ಅಲ್ವಾ? ಇರ್ತಕ್ಕಂಥ ಕೆರೆಗೂ ಕೂಡ ಕೆರೆಯಲ್ಲಿ ನೀರಿಲ್ಲ ಅಲ್ಲೇನೋ ದರ್ಶನ್? ಇಲ್ಲಿ ಕೆರೆಯ ಸಂರಕ್ಷಣೆ, ಕೆರೆಗಳಲ್ಲಿ ಹೂಳು ತುಂಬಿಕೊಳ್ಳುವುದರಿಂದ ನೀರಿನ ಸಂಗ್ರಹಣದ ಸಾಮರ್ಥ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಎಲ್ಲಿ? ಕೆರೆಗಳಲ್ಲಿ. ಆದ್ರಿಂದ ಏನ್ ಮಾಡಬೇಕು? ಕೆರೆಗಳಲ್ಲಿ ಹೂಳೆತ್ತುವುದು ಅತ್ಯವಶ್ಯಕ. ಹೂಳೆತ್ತುವುದು ಯಾರ ಕರ್ತವ್ಯ? ಸರ್ಕಾರದ ಕರ್ತವ್ಯ ಮತ್ತೆ ಸಾರ್ವಜನಿಕರ ಕರ್ತವ್ಯ. ಅದರಿಂದ ಏನಾಗುತ್ತೆ? ಹೂಳು ತುಂಬಿಕೊಳ್ಳೋದ್ರಿಂದ ನೀರು ನಿಲ್ಲುವಂತ ಸಾಮರ್ಥ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ? ಬೇಗ ಬೇಸಿಗೆ ಕಾಲದಲ್ಲಿ ಕೆರೆಗಳು ಏನಾಗ್ತವೆ? ಒಣಗಿ ಹೋಗ್ತವೆ. ಅಂತರ್ಜಲದ ಮಟ್ಟ ಏನಾಗುತ್ತೆ? ಅಲ್ಲಿ ಕಡಿಮೆ ಆಗುತ್ತೆ. ಬಹುಪಾಲು ಕೆರೆಗಳು ಯಾವುದನ್ನು ಅವಲಂಬಿಸಿದೆ? ಕೆರೆಗಳು ಯಾವುದನ್ನ ಅವಲಂಬಿಸಿದೆ? ಯಾವ ನೀರನ್ನ ಕೆರೆಗಳು ಅವಲಂಬಿಸಿದ್ದಾವೆ? ಮಳೆಯ ನೀರನ್ನ. ಮಳೆಯ ನೀರನ್ನ ಇವತ್ತು ಅವಲಂಬಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮಳೆ ಬಂತು ಅಂತ ಹೇಳಿದ್ರೆ ಕೆರೆಗೆ ನೀರು, ಮಳೆ ಬರಲಿಲ್ಲ ಅಂದ್ರೆ ಕೆರೆಗೂ ಇಲ್ಲ, ಮನುಷ್ಯರಿಗೂ ಕೂಡ ಇಲ್ಲ ನೀರು. ಹಾಗಾಗಿ ಇವತ್ತು ಮಾರು ಕೆರೆಗಳು ಇವತ್ತು ಮಳೆಯ ನೀರನ್ನ
ಮುಗಿಸಿರೋದ್ರಿಂದ ಬೇಸಿಗೆಯಲ್ಲಿ ಅವು ಏನಾಗ್ತವೆ, ಬತ್ತಿ ಹೋಗ್ತವೆ. ಬೇಸಿಗೆ ಅವು ಬತ್ತಿ ಹೋಗ್ತವೆ. ಜೊತೆಗೆ ಕೆರೆಗಳಲ್ಲಿ ದನಕರುಗಳಿಗೆ ಸ್ನಾನ ಮಾಡಿಸಬಾರ್ದು. ಸ್ವಚ್ಛವಾಗಿ ಕೆರೆನ ಇಟ್ಕೋಬೇಕು ಅಂತ ನಾವೇನು ಮಾಡಬೇಕು, ದನಕರುಗಳನ್ನ ಅಲ್ಲಿ ತೊಳಿಬಾರ್ದು. ಅನಿವಾರ್ಯ ಕಾರಣ ಒಂದೇ ಕೆರೆ ನಮಗೆ ಅಂದಾಗ ನಮ್ಮ ದನ ಕರುಗಳು ಏನು ಮಾಡ್ತೇವೆ, ಸೀದಾ ಹೋಗಿ ಬಡಿತೀವಿ. ಎಣ್ಣೆ ಮಲ್ಕಳಿಗಳ ಕೆರೆ ಅಲ್ಲೇ ಸಗಣಿ ಹಾಕ್ತವೆ ಅಲ್ವಾ, ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡ್ತವೆ. ಅವಾಗ ಏನಾಗುತ್ತೆ, ನೀರು ಮಲಿನ ಆಗುತ್ತೆ. ನೀರೇನಾಗುತ್ತೆ, ಮಲಿನ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಕೆರೆ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ದನ ಕರುಗಳನ್ನು ನಾವು ಸ್ನಾನ ಮಾಡಿಸ್ಬಾರ್ದು. ಜೊತೆಗೆ ಗಂಟು ಕಟ್ಕೊಂಡು ಏನಿಲ್ಲ, ಬಟ್ಟೆ ತೊಳೆಯಕ್ಕೆ ಹೋಗ್ತೀವಿ. ಗಂಟು ಕಟ್ಕೊಂಡು ಏನ್ ಮಾಡ್ತೀವಿ, ಬಟ್ಟೆ ತೊಳೆಯ. ಪಾತ್ರೆ ತುಂಬಿಕೊಂಡು ಒಂದು ಇದರಲ್ಲಿ ಬುಟ್ಟಿಲಿ ಪಾತ್ರೆ ತುಂಬಿಕೊಂಡು ಏನ್ ಮಾಡ್ತೀವಿ, ಕೆರೆ ಬರೇ ಹೋಗೋಣ. ಯಾಕೆ ತೊಳ್ಕೊಂಡು ಅಲ್ವಾ? ಅದರಿಂದ ಏನಾಗುತ್ತೆ, ನೀರು ಏನಾಗುತ್ತೆ, ಮಲಿನ ಆಗುತ್ತೆ. ಬಟ್ಟೆ ತೊಳೆಯೋದ್ರಿಂದ ಡಿಟರ್ಜೆಂಟ್ ಅದು ಸೇರ್ಕೊಳ್ಳುತ್ತೆ. ಅದರಲ್ಲಿ ಇರ್ತಕ್ಕಂಥ ಜಲಚರ ಪ್ರಾಣಿಗಳಿಗೆ ಏನಾಗುತ್ತೆ, ಕಂಟಕ ಸಾಯ್ತಾವೆ. ಇನ್ನು ಕೆರೆಯ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ನಾವು ನೋಡ್ಕೊಳ್ಬೇಕು. ಕೆರೆಯಲ್ಲಿ ಕಸವನ್ನ ಹಾಕಬಾರ್ದು. ಇವತ್ತೆಷ್ಟೋ ಜನ ಏನ್ ಮಾಡ್ತೀವಿ, ಪೂಜೆ ಮಾಡಿದ ಹೂವು ಕೂಡ ಏನೇ ಇದ್ರೂ ಕೂಡ ಎಲ್ಲ ಹಾಕ್ತೀವಿ, ಕೆರೆನೋ ನದಿನೋ ಅಥವಾ ಯಾವುದನ್ನೋ ಕೂಡ ನಾವು ಎಸಿದು ಕಟ್ಟಕ್ಕೆ ಏನ್ ಮಾಡ್ತೀವಿ, ಎಸಿದು. ಆ ರೀತಿಯಾದಂಥ ಕೆಲಸವನ್ನ ನಾವು ಮಾಡಬಾರ್ದು. ಈ ಕೆರೆಯ ಸುತ್ತ ಕಟ್ಟೆಯನ್ನು ಕಟ್ಟೋದ್ರಿಂದ ನೀರು ಮಲಿನವಾಗದಂತೆ ಮತ್ತೆ ಕೆರೆ ಸ್ವಚ್ಛವಾಗುವಂತೆ ನಾವು ನೋಡ್ಕೋಬೇಕು. ತೆರೆದ ಚರಂಡಿಗಳಲ್ಲಿ ಹರಿಯುವ ಸಂಸ್ಕರಣೆಗೊಳಿಸದ ನೀರು ಸಮೀಪದ ಕೆರೆ ಸೇರದಂತೆ. ಸಂಸ್ಕರಣೆ ಮಾಡದೇ ಇರ್ತಕ್ಕಂಥ ನೀರು ಎಲ್ಲಿಗೆ ಸೇರಬಾರ್ದು, ಕೆರೆಗೆ ಸೇರಬಾರ್ದು. ಅಲ್ಲಿ ಏನ್ ಮಾಡಿದ್ವಿ ಇವತ್ತು, ಎಲ್ಲಾ ನೀರು ಗ್ರಾಮದ ಹತ್ರ ಒಂದು ಕೆರೆ ಇತ್ತಪ್ಪ ಅಂತ ಹೇಳಿದ್ರೆ ನಾವು ಬಳಸಿದಂತಹ ಎಲ್ಲಾ ನೀರು ಕೂಡ ಏನಾಗುತ್ತೆ, ಕೆರೆ ಸೇರ್ತಾ ಇರ್ತಕ್ಕಂಥದ್ದನ್ನು ನಾವು ಹೋಗ್ತಾ ಇದ್ದೀವಿ. ಇಷ್ಟು ಕೆರೆಯ ಸ್ವಚ್ಛತೆ. ಇನ್ನ ಶುದ್ಧ ಕುಡಿಯುವ ನೀರಿನ ಪೂರೈಕೆ. ಶುದ್ಧ ಕುಡಿಯುವ ನೀರಿನ ಪೂರೈಕೆ ಹೇಗಾಗಬೇಕು ನೋಡಿ. ನೀರು ಎಲ್ಲೆಲ್ಲೂ ನೀರು, ಕುಡಿಯಲು ಒಂದು ಹನಿಯು ನೀರು ಇಲ್ಲ. ನೀರು ಎಲ್ಲೆಲ್ಲೂ ನೀರು, ಕುಡಿಯಲು ಒಂದು ಹನಿಯೂ ಇಲ್ಲ. ಅನೇಕ ದೇಶಗಳು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಹಲವಾರು ದೇಶಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇದೆ, ಕುಡಿಯಲಿಕ್ಕೆ ನೀರು ಸಿಗ್ತಾ ಇದೆ. ಅರಬ್ ರಾಷ್ಟ್ರಗಳಲ್ಲಿ ನೋಡ್ತಾ ಇದೆ, ಕುಡಿಯಲಿಕ್ಕೆ ನೀರಿಲ್ಲ. ಯಾಕಂದ್ರೆ ಗಾಡಿ ಓಡಿಸೋ ಬೇಕಾದಷ್ಟು ಪೆಟ್ರೋಲ್ ಇದೆ. ಪೆಟ್ರೋಲ್ ಕುಡಿದು ಜೀವನ ಸಾಗಿಸಲಿಕ್ಕೆ ಆಗ್ತದೆ, ಆಗಲ್ಲ. ನೀರು ನೀರೇ ಇಲ್ಲ ಅಲ್ವಾ? ಈ ಪರಿಸ್ಥಿತಿ ಕೋಲ್ಡ್ ಬ್ರಿಡ್ಜ್ ಅಂತಕ್ಕಂಥ ಬಹಳ ಉತ್ತಮವಾಗಿ ಉಲ್ಲೇಖ ಕೊಟ್ಟಿದ್ದಾರೆ. ಅಂದ್ರೆ ಸಮೃದ್ಧವಾದಷ್ಟು ನೀರಿದೆ, ಬೇಕಾದಷ್ಟು ನೀರಿದೆ, ಆದ್ರೆ ಆ ನೀರು ಕುಡಿಲಿಕ್ಕೆ ಯೋಗ್ಯ. ಬೇಕಾದಷ್ಟಿದೆ ನೀರು, ಎಲ್ಲ ನೀರು ಕುಡಿತೀವ, ಸಮುದ್ರದ ನೀರು ಕುಡಿತೀವ, ಕೊಳಚೆ ಕೆರೆ ನೀರನ್ನು ಕುಡಿತೀವ. ನೀರಿದೆ, ಬೇಕಾದಷ್ಟಿದೆ, ಆದರೆ ಅದನ್ನ ಉಪಯೋಗಿಸಲಿಕ್ಕೆ ಅದು ಕಲುಷಿತಗೊಂಡಿದ್ದು ಕುಡಿಯಲು ಯೋಗ್ಯವಾಗಿ ಅದನ್ನು ಕುಡಿಯುವ ಮಾನವರು ಬದುಕಲು ನೆರವಾಗ್ತಾರೆ. ಯಾವುದೋ ಕುಡಿಯುವ ನೀರು ಮಾನವನು ಬದುಕಲಿಕ್ಕೆ ನೆರವಾಗುತ್ತೆ, ಇತರ ಜೀವಿ ಸಂಕುಲಗಳಿಗೂ ಕೂಡ ನೆರವಾಗ್ತದೆ. ಆದರೆ ಕಲುಷಿತ ನೀರು ಮನುಷ್ಯನ ಆರೋಗ್ಯವನ್ನು ಏನು ಮಾಡುತ್ತೆ, ಹಾಳಾಗುತ್ತೆ ಅಲ್ವಾ? ನೀರಿದೆ ಬಹಳಷ್ಟು, ಆದರೆ ಕುಡಿಯಲಿಕ್ಕೆ ಯೋಗ್ಯ ಇಲ್ಲ. ಯೋಗ್ಯವಾಗಿರ್ತಕ್ಕಂಥ ನೀರನ್ನು ಕುಡಿದ್ರೆ ಏನಾಗುತ್ತೆ, ಮನುಷ್ಯ ಬದುಕ್ತಾನೆ. ಅದೇ ಕಲುಷಿತ ನೀರನ್ನು ಕುಡಿದ್ರೆ ಏನ್ ಮಾಡ್ತಾನೆ, ಮನುಷ್ಯ ಬೇಗ ಸಾಧ್ಯ. ಅದಕ್ಕಾಗಿ ನಾವು ನೀರನ್ನ ಏನ್ ಮಾಡಬೇಕು, ಉಳಿತಾಯ ಮಾಡಬೇಕು. ಸ್ವಚ್ಛವಾದ ನೀರನ್ನೇ ಕುಡಿಬೇಕು ಅಲ್ವಾ? ಹಿಂದೆ ಎಲ್ಲಿ ಬೇಕಲ್ಲಿ ನೀರು ಕುಡಿತಿದ್ರು, ಅವ್ರಿಗೆ ಏನು ರೋಗ ರುಜಿನಗಳು ಬರ್ತಿರ್ಲಿಲ್ಲ. ಇವತ್ತು ಇಲ್ಲಿ ನೀರು ಕುಡಿದು ಇನ್ನೊಂದು ಕಡೆ ಹೋಗಿ ನೀರು ಕುಡಿದ್ರೆ ನಾನು ಏನ್ ಮಾಡುತ್ತೆ, ಏನಾಗುತ್ತೆ, ಕೋಲ್ಡ್ ಏನಾಗಿದೆ ಅಂದ್ರೆ ಕೋಲ್ಡ್ ಆಗಿದೆ. ಏನಾಗಿದೆ, ಕೋಲ್ಡ್ ಆಗಿದೆ. ಅಂದ್ರೆ ಮನುಷ್ಯನಿಗೆ ಆಹಾರಕ್ಕಿಂತಲೂ ಕೂಡ ನೀರು ಬಹಳ ಅಗತ್ಯವಾದದ್ದು. ಅಂದ್ರೆ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕಾಗಿರ್ತಕ್ಕಂಥದ್ದು ಸಮುದಾಯದ ಆರೋಗ್ಯ ಸೇವೆಗಳಲ್ಲಿ ಮೂಲಭೂತದ್ದಾಗಿರುತ್ತದೆ ಅಂತಕ್ಕಂಥದ್ದು ರಕ್ಷಿತ. ಶುದ್ಧವಾದ ನೀರಂದ್ರೆ ಯಾವುದು, ಶುದ್ಧವಾದ ನೀರು ಅಂತ ಕಲುಷಿತ ನೀರು ಮತ್ತೆ ಶುದ್ಧವಾದ ನೀರು ಅಂತ ಅಲ್ವಾ?
ಕಲುಷಿತ ಆಗದಿಲ್ಲದಿರುವುದು ಅಂತ ಅರ್ಥ. ಇದರಲ್ಲಿ ಯಾವುದೂ ಇಲ್ಲ, ಅಶುದ್ಧ ಅಂದ್ರೆ ಯಾವುದೋ ಇದರಲ್ಲಿ ಬ್ಯಾಕ್ಟೀರಿಯಾಗಳಿಲ್ಲ, ಜೊತೆಗೆ ಪರಾವಲಂಬಿ ಜೀವಿಗಳು ಇಲ್ಲ, ಜೊತೆಗೆ